ರೈಟ್ ಗೆಳೆಯರೆ, ಸೊ ಒಳಗೆ ಹೇಳ್ದಂಗೆ ಸೊ ಇವಾಗ ನಾನು ನಿಮಗೆ ನೆಕ್ಸ್ಟು ನಮ್ಮ ಆಸಮ್ ಬೈಕ್ಸ್ಗಳನ್ನ ಡೆಮೋ ಮಾಡಿ ತೋರಿಸ್ತೀವಿ. ಸೊ ಫಸ್ಟ್ ಡೆಮೋ ನಿಮ್ಗೆ ಏನು ತೋರಿಸ್ತಾ ಇದೀವಿ ನಮ್ಮ ಟಾಪ್ ಎಂಡ್ ಮಾಡಲ್. ಅದಾದ ನಂತರ ಅದ್ರ ಪಕ್ಕದಲ್ಲಿ ನೋಡ್ಬೋದು ನಮ್ಮ ಮಿಡ್ ಸೆಗ್ಮೆಂಟ್ ಇದೆ XC ಆ್ಯಂಡ್ ಎಂಡಲ್ಲಿ ನಮ್ಮ MXC ಇದೆ. ಸೊ ಫಸ್ಟ್ ನಮಗೆ ನಮ್ಮ ಟಾಪ್ ಎಂಡ್ ಮಾಡಲ್ ಸ್ವಿಚ್ XC ಪ್ಲಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ದಿಸ್ ಇಸ್ ವಾಟ್ ಸ್ಟ್ಯಾಂಡರ್ಡ್ ಬೈಕ್ಸ್ ಎವ್ರಿಥಿಂಗ್ ವಿಲ್ ಲುಕ್ ಲೈಕ್. ನಮ್ಮ ಇಗ್ನಿಷನ್ ಬಂದು ಕೆಳಗಡೆ ಬರ್ತಿಲ್ಲಿ. ಸೊ ಇಗ್ನಿಷನ್ಕಿನ್ನ ನಾವು ಆನ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ನೀವು ಝೂಮ್ ಇನ್ ಮಾಡಿದ್ರೆ ನಮ್ಮ ಇಲ್ಲಿ ಪವರ್ ಬಟನ್ ಇದೆ. ಸೊ ಪವರ್ ಬಟನ್ನ ನೀವು ಲಾಂಗ್ ಪ್ರೆಸ್ ಮಾಡಬೇಕು ಫಾರ್ ಆ್ಯಂಡ್ ಇಗ್ನಿಷನ್ ಕಮ್ಸ್. ಸೊ ಕ್ವಿಕ್ಕಾಗಿ ನಿಮಗೆ ತಿಳಿಸ್ತೀನಿ. ಸೊ ಇದನ್ನು ಟೈಮ್ ಸೆಟ್ ಮಾಡೋದು, ವಾಟ್ ಇಸ್ ದ ಟೈಮ್. ಅದಾದ ನಂತರ ಬ್ಯಾಟ್ರಿ ಇನ್ಫಾರ್ಮೇಷನ್ನು, ಓಡೋಮೀಟರ್ನ ಇಲ್ಲ ಕಿಲೋಮೀಟರ್ಸ್ ಇಲ್ಲ ಮೈಲ್ಸ್ ಪ್ರಕಾರ ನೀವು ಸೆಟ್ ಮಾಡ್ಬೋದು. ಅದಾದಮೇಲೆ ನಮ್ಮ ಟ್ರಿಪ್ ಮೀಟರ್, ಇದು ಟ್ರಿಪ್ ಮೀಟರ್ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ, ಓಡೋಮೀಟರು. ಇವಾಗ ಫಿಟ್ನೆಸ್ ಇಂಥೂಸಿಯಾಸ್ಗೆ ಎಷ್ಟು ಫಾಸ್ಟಾಗಿ ಹೋಗ್ತಾರೆ, ಆ್ಯಾವ್ರೇಜ್ ಸ್ಪೀಡ್ ಎಷ್ಟು. ಸೊ ಇದೆಲ್ಲ ರೀತಿ ಮಾಹಿತಿ ಡೈನಮಿಕ್ಲಿ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದ ಇಂಪಾರ್ಟೆಂಟ್ ಫೀಚರ್ ಕಾಲ್ಡ್ ಎಸ್ ಅಸಿಸ್ಟ್. ನಿಮ್ಗೆ ಒಳಗೆ ತಿಳಿಸ್ತಾ ಇದ್ನಲ್ಲ, ಈ ಅಸಿಸ್ಟ್ 0 ಇದ್ದಾಗ ಏನಾಗುತ್ತೆ, ನಮ್ಮ ಆಕ್ಸಿಲೇಟರ್ ಕೆಲಸ ಮಾಡಲ್ಲ. ಆಕ್ಸಿಲೇಟರ್ ಇಸ್ ನಾರ್ಮಲ್. ಈ ಅಸಿಸ್ಟ್ನ ನಾವು ಫಾರ್ ಎಕ್ಸಾಂಪಲ್ 1 ಹಾಕಿದೆ, ಇಲ್ಲಿ ಪ್ಲಸ್ ಮೈನಸ್ ಇದೆ, ಇದನ್ನು 1 2 3 4 5 ಅಂತ ಹಾಕಿದಾಗ ಏನಾಗುತ್ತೆ, ಸ್ಪೀಡ್ ಆಫ್ ದ ಬೈಕ್ ಇನ್ಕ್ರೀಸಸ್. ಇಲ್ಲ ಇವಾಗ ನೋಡಿ, ನಾನು ಸಪೋಸ್ ಆಕ್ಸಿಲೇಟರ್ ಕೊಟ್ಟೆ, ದಿಸ್ ಇಸ್ ಯೋರ್ ನಾರ್ಮಲ್ ಇ ಬೈಕ್. ಸೊ ಈ ರೀತಿ ಮಾಡಿದಾಗ ನಾರ್ಮಲ್ ಇ ಬೈಕ್ ಥರ ಇಟ್ ವಿಲ್ ಗೋ. ಅದಲ್ಲದೆ ಇಫ್ ಯು ವಾಂಟ್ ಟು ಯೂಸ್ ಇಟ್ ಆಸ್ ಪೆಡ್ಲರ್ಸ್, ಇಲ್ಲಿ ನೋಡಿ ನಾನು ಬರೀ ಇಷ್ಟೇ ಪೆಡಲ್ ಮಾಡ್ತೀನಿ, ಇಷ್ಟು ಮಾಡಿದ್ರೆ ಫಾಸ್ಟ್ ಆಗುತ್ತೆ. ಸೊ ದಟ್ ಈಸ್ ದ ಪೆಡಲ್ ಅಸಿಸ್ಟ್ ಮೋಡ್. ಸೊ ಇದನ್ನು ಸಪೋಸ್ ಕಡಿಮೆ ಮಾಡಿಕೊಂಡೆ, 1 4 3 2 1 0 ಮಾಡಿದಾಗ ನಾರ್ಮಲ್ ಸೈಕಲ್ಲು. 1 2 3 4 5. ಸೊ ಬೇಸಿಕಲಿ ನಮ್ಮ ಈ ಬೈಕ್ಗಳಲ್ಲಿ ಹೇಗೆ ಬರುತ್ತೆ, ನಾರ್ಮಲ್ ಮೋಡು, ಈಕೋ ಮೋಡು, ಸ್ಪೋರ್ಟ್ಸ್ ಮೋಡು, ಅದೇ ರೀತಿ ಇದರಲ್ಲೂ ಅಷ್ಟೇ ಡಿಪೆಂಡ್ಸ್ ಆನ್ ಹೌ ಮಚ್ ಫಾಸ್ಟ್ ಯು ವಾಂಟ್ ಟು ಗೋ. ನೀವು ಅಸಿಸ್ಟೆನ್ಸ್ನ ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಹೇಳ್ಬೇಕಾದ್ರೆ, ಸಪೋಸ್ ನಾವು ಸೀದಾ ರೋಡ್ ಹೋಗ್ತಾ ಇದ್ದೀವಿ, ಒಂದು ಫ್ಲೈಓವರ್ ಬಂತು, ಇಲ್ಲ ರೋಡಲ್ಲಿ ಸ್ವಲ್ಪ ಅಪ್ ಬಂತು, ಇಮಿಡಿಯೇಟಾಗಿ ನೀವು ದ ಅಮೌಂಟ್ ಆಫ್ ಅಸಿಸ್ಟೆನ್ಸ್ ಮೋಟ್ರಿಂದ ಎಷ್ಟು ಬರಬೇಕಂತ ಇಮಿಡಿಯೇಟಾಗಿ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಆ ರೀತಿ ನಾವು ಇದನ್ನು ನೋಡ್ಕೊಂಡು ಓಡಿಸಿದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ. ಯಾವಾಗಲೂ ನಾವು ಪವರ್ ಮೋಡಲ್ ಓಡಿಸಿದ್ರೆ ಮೈಲೇಜ್ ಇಲ್ಲಿ ಅರೌಂಡ್ 80 ಕಿಲೋಮೀಟರ್ಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸಿದ್ರೆ 100-120 ಕಿಲೋಮೀಟರ್ ತನಕ ಬರುತ್ತೆ ಮೈಲೇಜು. ದಟ್ ಈಸ್ ಆನ್ ದ ಡಿಸ್ಪ್ಲೇ. ಅದಲ್ಲದೆ ಆಲ್ ದ ವೆಹಿಕಲ್ಸ್ ಆಲ್ಸೋ ಹ್ಯಾವ್ ಅ ಹಾರ್ನ್, ಆಲ್ ಆಫ್ ದೆಮ್ ಆಲ್ಸೋ ಹ್ಯಾವ್ ಅ ಲೈಟ್. ಈಗ ಲೈಟ್ ಬೆಳಿಗ್ಗೆ ಹೊತ್ತು ಸೊ ಕಾಣಿಸಲ್ಲ, ಸೊ ಇಟ್ಸ್ ಅಡ್ಜಸ್ಟಬಲ್ ಲೈಟ್. ಈ ಲೈಟ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ರೈಡಿಂಗ್ ಮೋಡ್ ಪ್ರಕಾರ. ಸೊ 700 ಲೂಮೆನ್ಸ್ ಲೈಟ್ ಬರುತ್ತೆ, ಹಾರ್ನ್ ಬರುತ್ತೆ. ದಿಸ್ ಆರ್ ಯುವರ್ ಕಂಟ್ರೋಲ್ಸ್, ಡಿಸ್ಪ್ಲೇ. ಇದು ಬಂದು ನಮ್ಮ ಕ್ಲ್ಯಾಂಪು. ಸೊ ನೀವು ರೈಡಿಂಗ್ ಪೊಸಿಷನ್ ಇನ್ಕ್ರೀಸ್ ಮಾಡೋಕ್ಕಂದರೆ ಇಷ್ಟು ಸುಲಭವಾಗಿ ಮಾಡ್ಬೋದು. ಸಪೋಸ್ ಏನೋ ಮಂಚ ಸ್ವಲ್ಪ ಎತ್ತರಕ್ಕಿದ್ರೆ ಬರೀ ಈ ರೀತಿ ನಾವು ಕ್ಲ್ಯಾಂಪ್ನ ಓಪನ್ ಮಾಡಿ, ಆಲ್ಮೋಸ್ಟ್ ಫಾರ್ ಸಂಬಡಿ ಹೂ ಇಸ್ ಆ್ಯಸ್ ಟಾಲ್ ಆಸ್ 6 feet 5 inches, 6 ಅಡಿ ತನಕ 6 feet 6 to be precise, you can comfortably ride. ಅದೇ ರೀತಿ ಇಫ್ ಯು ಪುಷ್ ಇಟ್ ಡೌನ್ ಆಲ್ಸೋ, ಫಾರ್ ಸಂಬಡಿ ಹೂ ಇಸ್ ಆವರೇಜ್ ಇಂಡಿಯನ್ ಹೈಟ್, ಇಫ್ ಐ ಮೇ ಸೇ 5'2" to 5'3", ಆ ರೇಂಜಲ್ಲೂ ಎನಿಬಡಿ ಕ್ಯಾನ್ ರೈಡ್. Adjusting of the seats and handlebar is very very easy. So that is in terms of the bike. ಮತ್ತು ಇನ್ನೊಂದು ಎಷ್ಟು kmph ರನ್ ಆಗುತ್ತೆ ಸರ್ ಸ್ಪೀಡ್ ಗೌರ್ಮೆಂಟ್ ರೆಸ್ಟ್ರಿಕ್ಟೆಡ್. ಈಗ RTO ರೂಲ್ಸ್ ಪ್ರಕಾರ ಆಲ್ ಆಫ್ ದೀಸ್ ವೆಹಿಕಲ್ಸ್ ಹ್ಯಾವ್ ರೆಸ್ಟ್ರಿಕ್ಟೆಡ್ ಸ್ಪೀಡ್ ಆಫ್ 25 km/h. ಸೊ ಈ ವೆಹಿಕಲ್ಸ್ಗೆ ರಿಜಿಸ್ಟ್ರೇಷನ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್, ಹೆಲ್ಮೆಟ್ ಮ್ಯಾಂಡೇಟ್ ಇಲ್ಲ. ಬಟ್ ನಿಮ್ಮ ಸೇಫ್ಟಿಗೆ ಹೆಲ್ಮೆಟ್ ಹಾಕೊಳ್ಳೋಕೆ ನಾವು ಅಡ್ವೈಸ್ ಮಾಡ್ತೀವಿ. ಬಟ್ ಏನಾಗುತ್ತೆ ಅಂದರೆ ಜಸ್ಟ್ ಆನ್ ಥ್ರಾಟಲ್ 25 km ಹೋಗುತ್ತೆ. ಬಟ್ ಬಿಕಾಸ್ ಇಟ್ ಇಸ್ ಗಾಟ್ ಪೆಡಲ್ ಅಸಿಸ್ಟ್, ಸೊ ಎಂಡ್ ಆಫ್ ದ ಡೇ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಸೈಕಲಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ ಇಫ್ ಯು ಸಿ ಹಿಯರ್, ನಿಮಗೆ ತೋರಿಸ್ತೀನಿ. ಈ ಗಾಡೀಲಿ ಮ್ಯಾಕ್ಸಿಮಮ್ ಸ್ಪೀಡು 44 km ಹೋಗಿದ್ದೀನಿ. ಸೊ ಇಟ್ ಕ್ಯಾನ್ ಗೋ ದಟ್ ಫಾಸ್ಟ್. ಟೆಕ್ನಿಕಲಿ RTO ರೆಸ್ಟ್ರಿಕ್ಷನ್ಸ್ ಪ್ರಕಾರ 25 km ರೆಸ್ಟ್ರಿಕ್ಟ್ ಆಗುತ್ತೆ. ಅದ್ರ ಮೇಲೆ ನೀವು ಎಷ್ಟು ಸೈಕ್ಲಿಂಗ್ ಎಫರ್ಟ್ ಆಗ್ತಿರೋ ಸೊ ಅಷ್ಟು ಆಲ್ಮೋಸ್ಟ್ ಆನ್ ಆ್ಯಾವ್ರೇಜ್ 35 to 40 km ಹೋಗುತ್ತೆ ಸರ್. ಬೆಂಗಳೂರಲ್ಲಿ ಆಸ್ ಪರ್ ದ ಡೇಟಾ ದ ಆವ್ರೇಜ್ ಸಿಟಿ ಟ್ರಾಫಿಕ್ ಇಸ್ 7 km/h. So our bike is more than capable of beating the rest of the traffic. All right, so moving on. Next ನಿಮಗೆ ಗಾಡಿ ಹೇಗೆ ಫೋಟ್ ಆಗುತ್ತೆ ಅಂತ ತೋರಿಸ್ತೀನಿ. ಹಾಂ ಸರ್ ಬನ್ನಿ. ಸೊ these are mid segment. So I will just show you quickly. ನಮ್ಮ ಈ ಗಾಡಿಗಳಲ್ಲಿ 3 ಐಟಮ್ ಫೋಲ್ಡ್ ಆಗುತ್ತೆ. ಫಸ್ಟ್ ಬಂದು ನಮ್ಮ ಪೆಡಲು. ಸೊ ಪೆಡಲ್ನ ಇವಾಗ ಸಪೋಸ್ ನಾವು ಇದನ್ನು ಗಾಡಿನ ನಮ್ಮ ಕಾರಿಂದೇ ಹಾಕಬೇಕಂದ್ರೆ ಆ ಲಾಸ್ಟ್ 2 inches ಬೂಟ್ ಸ್ಪೇಸಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಇದು ಸ್ಪೋರ್ಟ್ಸ್. ಎರಡನೇದು ಬಂದು ನಮ್ಮ ಈ ಹ್ಯಾಂಡಲ್. ಈ ಹ್ಯಾಂಡಲಲ್ಲಿ ನೀವು ನೋಡಿದ್ರೆ ಇಲ್ಲೊಂದು ಸೇಫ್ಟಿ ಲಾಕ್ ಇದೆ. ಈ ಸೇಫ್ಟಿ ಲಾಕ್ನ ನಾವು ಈ ರೀತಿ ಮೇಲೆ ತೆಗೆಯೋ ತನಕ ಇದು ಓಪನ್ ಆಗಲ್ಲ. ಸೊ ಸೇಫ್ಟಿ ಲಾಕ್ನ ಮೇಲೆಗೆ ಈ ರೀತಿ ನಾವು ಪುಷ್ ಮಾಡಬೇಕು. ಪುಷ್ ಮಾಡಿದ ನಂತರ ಈ ಥರ ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಹ್ಯಾಂಡಲ್ ಕ್ಲೋಸಸ್.
ಮೂರನೇದು ಬಂದು ನೀವು ಮತ್ತೆ ಪುನಃ ಈ ರೀತಿ ಈ ಕಡೆ ಬಂದರೆ ಇಲ್ಲಿ ನೋಡಿ ಮತ್ತೆ ಸೇಫ್ಟಿ ಇದೆ. ಸೊ ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅದೇ ರೀತಿ ಓಪನ್ ಆಗಲ್ಲ, ಸ್ವಲ್ಪ ಇದನ್ನು ಪುಷ್ ಮಾಡಿ ಇದನ್ನು ಮೇಲಕ್ಕೆ ತೆಗಿಬೇಕು. ಮೇಲಕ್ಕೆ ತೆಗೆದ ನಂತರನೇ ಇದು ಓಪನ್ ಆಗುತ್ತೆ ಈ ರೀತಿ. ಆ್ಯಂಡ್ ಫೋಲ್ಡ್ ಮಾಡಿದಾಗ ಆ್ಯಸ್ ಸಿಂಪಲ್ ಅರ್ಧ ಆಗುತ್ತೆ ಸೈಜ್. ಓಕೆ. ಆ್ಯಂಡ್ ನಾನು ನಿಮಗೆ ಒಳಗೆ ಹೇಳ್ದಂಗೆ ಬ್ಯಾಟ್ರಿನ ಇಲ್ಲ ನೀವು ಡೈರೆಕ್ಟಾಗಿ ಇಲ್ಲಿ ಡೈರೆಕ್ಟಾಗಿ ಚಾರ್ಜ್ ಮಾಡೋದು. ಸಪೋಸ್ ನೀವು ಸ್ವಂತ ಮನೇಲಿದ್ದೀರಾ, ಗರಾಜ್ ಇದೆ, ಪ್ರಾಬ್ಲಮ್ ಇಲ್ಲ, ಸೊ ಈ ಕ್ಯಾನ್ ಚಾರ್ಜ್. ಬಹುಶಃ ಏನಾಗುತ್ತೆ ಅಂದರೆ ಸಪೋಸ್ ನೀವು ಇವಾಗ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ, ಇಲ್ಲಾಂದರೆ ನಿಮ್ಮ ಆಫೀಸು ಮಾಡಿಯಲ್ಲಿದೆ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇದ್ದರೆ ನಿಮಗೆ ಚಾರ್ಜಿಂಗ್ ಆಗೋದು ಪ್ರಾಬ್ಲಮ್ ಆದರೆ ಯು ಕ್ಯಾನ್ ರಿಮೂವ್ ದ ಬ್ಯಾಟ್ರಿ. ಸೊ ಬ್ಯಾಟ್ರಿ ಬಂದು ಡಿಟ್ಯಾಚಬಲ್ ಮಾಡಿದ್ದೀವಿ. ಸೊ ಏನು ಮಾಡೋಕ್ಕಂದರೆ ಈ ರೀತಿ ನಾವು ಲಾಕ್ ತೆಗೆದುಬಿಟ್ಟು ಹೋಲ್ ಬ್ಯಾಟ್ರಿ ಸ್ಲೈಡ್ಸು. ಓಕೆ, ಸಿಂಪಲ್. ಓಕೆ, ಇದನ್ನು ತೊಗೊಂಡು ಅಗೇನ್ ಮನೇಲಿ ಚಾರ್ಜ್ ಮಾಡ್ಕೋಬೋದು. ಹೌದು. ಸೊ ಐದರ್ ನೀವು ಡೈರೆಕ್ಟಾಗಿ ಚಾರ್ಜಿಂಗ್ ಪಾಯಿಂಟ್ ನಿಮಗೆ ಅವೈಲೇಬಲ್ ಇದ್ದರೆ ಡೈರೆಕ್ಟಾಗಿ ಚಾರ್ಜ್ ಮಾಡಿ. ವಿ ಆರ್ ಮೇಡ್ ಇಟ್ ಫಾರ್ ಇಂಡಿಯನ್ ಕಂಡೀಷನ್ಸ್ ಕುಮಾರ್ ಅವರೇ. ಸೊ ಲಾಟ್ ಆಫ್ ರಿಸರ್ಚ್, ಡಿಸೈನಿಂಗ್ ಇರಲಿ, ಆಪರೇಷನಲ್ ಇರಲಿ, ಸ್ಟ್ರೆಂತ್, ಕ್ವಾಲಿಟಿ ಆಫ್ ದ ಬಿಲ್ಡ್ ಎಲ್ಲ ನಾವು ಏನು ಮಾಡಿದ್ದೀವಿ ಅಂದರೆ ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ 8 to 10 years ಈ ಸೈಕಲ್ಗಳಲ್ಲಿ ಬೇಸಿಕ್ ಮೇಂಟೆನೆನ್ಸ್ ಎಲ್ಲ ಗಾಡಿಯಲ್ಲಿ ಬಂದೇ ಬರುತ್ತೆ. ಒನ್ ಅಡ್ವಾಂಟೇಜ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಜನರಲ್ ಇಸ್ ಇದರಲ್ಲಿ ಜಾಸ್ತಿ ಕಂಬಸ್ಟಿಬಲ್ ಪಾರ್ಟ್ಸ್ ಇಲ್ಲ. ಇಟ್ಸ್ ಮೇನ್ಲಿ ಇಟ್ಸ್ ಆಲ್ ಎಲೆಕ್ಟ್ರಿಕಲ್ ಅಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ 8 to 10 years ವಿ ಬಿಲ್ಡ್ ದಿಸ್ ವೆಹಿಕಲ್ ಟು ಬಿ ಅವರ್ ಕಂಪ್ಯಾನಿಯನ್. ಆ ರೀತಿ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ನಮ್ಮ ಎಂಟ್ರಿ ಸೆಗ್ಮೆಂಟು. ಅಲ್ಲಿ ಡಿಸ್ಪ್ಲೇ ಬಗ್ಗೆ ನಿಮ್ಗೆ ಒಳಗೆ ಹೇಳಿದ್ದೆ. ಸೊ ಇದರ ಡಿಸ್ಪ್ಲೇ ಬಂದು ಇಲ್ಲಿ ಬರುತ್ತೆ. ಸೇಮ್ ಫೀಚರ್ಸ್ ಈ ಡಿಸ್ಪ್ಲೇನೂ ಅಷ್ಟೇ. ಇಟ್ ಗಿವ್ ಯು ಬ್ಯಾಟ್ರಿ ಇನ್ಫಾರ್ಮೇಷನ್ ಕೊಡುತ್ತೆ, ಸ್ಪೀಡು, ವೋಲ್ಟೇಜ್ ಎಲ್ಲ ರೀತಿ ಮಾಹಿತಿ ಕೊಡುತ್ತೆ. ಓಕೆ. ಏನಂದರೆ ಇದು ಬೇಸಿಕ್ ಇನ್ಫಾರ್ಮೇಷನ್ ಕೊಡುತ್ತೆ, ಟಾಪ್ ಎಂಡ್ ಬಂದು ಫುಲ್ ಇನ್ಫಾರ್ಮೇಷನ್. ಆ್ಯಂಡ್ ಇದರಲ್ಲಿ ಬಹುಶಃ ನೋಟಿಸ್ ಮಾಡಿದ್ರೆ ಇದು ಸಣ್ಣ ಟೈರು. ಎಂಟ್ರಿ ಸೆಗ್ಮೆಂಟಲ್ಲಿ ಸಣ್ಣ ಟೈರ್ ಮಾಡಿದ್ದೀವಿ. ಆಮೇಲೆ ಮಿಡ್ ಸೆಗ್ಮೆಂಟ್ ಟಾಪ್ ಎಂಡಲ್ಲಿ 4 inch thick ಟೈರ್ಸ್. ಸೊ ದಿಸ್ ಈಸ್ ಅಬೌಟ್ ದ ಪ್ರಾಡಕ್ಟ್ಸ್. ಸೊ ಇದು ಮೇಂಟೆನೆನ್ಸ್ ಎಲ್ಲ ಯಾವ ಥರ ಅಂತ ಹೇಳ್ತೀರಾ ಸರ್? ಮೇಂಟೆನೆನ್ಸ್ ಇದರಲ್ಲಿ ಅಗೇನ್ ನಾನು ಹೇಳ್ದಂಗೆ ಇನ್ ಜನರಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಂಟೆನೆನ್ಸ್ ಫಸ್ಟ್ ಆಫ್ ಆಲ್ ಭಾರಿ ಕಡಿಮೆ ಬರುತ್ತೆ. ಇದರಲ್ಲಿ ನೀವು 3 ಇದರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಫಸ್ಟ್ ಬಂದು ಟಯರು. ಆಲ್ದೋ ಇಟ್ ಇಸ್ ಪಂಚರ್ ರೆಸಿಸ್ಟೆಂಟ್ ಬಟ್ ವಿತ್ ಟ್ಯೂಬ್. ಈ ಟಯರ್ಗಳನ್ನ ನೀವು 20 PSI ಮೇಂಟೈನ್ ಮಾಡಬೇಕು. ಯು ಕ್ಯಾನ್ ಗೋ ಟು ಎನಿ ಪೆಟ್ರೋಲ್ ಪಂಪ್ 20 ಮೇಂಟೈನ್ ಮಾಡಿ ಫ್ರಂಟ್ ಟು ಬ್ಯಾಕು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇಲ್ಲಿ ನಾವು ಪ್ರಿಂಟು ಕೊಟ್ಟಿದ್ದೀವಿ. ಟೈರ್ ಪ್ರೆಷರ್ ಎಷ್ಟರಲ್ಲಿ ಮೇಂಟೈನ್ ಮಾಡಬೇಕು, ಬೇಸಿಕ್ ಮೇಂಟೆನೆನ್ಸ್ ಬಗ್ಗೆ ಎಲ್ಲ ಗಾಡಿಗಳು ಆಗಲೇ ಸ್ಟಿಕ್ಕರ್ ಹಾಕಿದ್ದೀವಿ. ಇವಾಗ ನೋಡಿದ್ರೆ ಇಟ್ ಮೆನ್ಷನ್ಸ್ ದ ಟೈರ್ ಪ್ರೆಷರ್ ಇಸ್ ಟು ಬಿ ಮೇಂಟೈನ್ ಎಟ್ 20 PSI. ಫ್ರಂಟ್ ಟು ಬ್ಯಾಕು ಟೈರ್ ಪ್ರೆಷರ್ ಒನ್ಸ್ ಇನ್ ಮಂತ್ ನಿಮ್ಮ ರೆಗ್ಯುಲರ್ 2 wheeler ಆ್ಯಕ್ಟಿವ್ ಹೇಗೆ ಚೆಕ್ ಮಾಡ್ತಿರೋ ಟೈರ್ ಪ್ರೆಷರ್ ಚೆಕ್ ಮಾಡಿ. ಎರಡನೇದು ಬಂದು ಗ್ರೀಸಿಂಗ್ ಆಫ್ ದ ಚೈನ್. ಈಗ ಎಂಡ್ ಆಫ್ ದ ಡೇ ಇದು ಸೈಕಲ್ಲೇ. ಏನಂದರೆ ಇಟ್ ಇಸ್ ಗಾಟ್ ಅ ರಿಯಲಿ ಪವರ್ಫುಲ್ ಮೋಟ್ರ್ ಇದೆ, ಬ್ಯಾಟ್ರಿ ಇದೆ. ಸೊ ಈ ಚೈನ್ನ ಟೈಮ್ ಟು ಟೈಮ್ ಗ್ರೀಸ್ ಮಾಡ್ತಾರೆ. ಎಸ್ಪೆಷಲಿ ಈಗ ಮಳೆಗಾಲದಲ್ಲಿ, ಇವಾಗ ಮಾನ್ಸೂನ್ ಟೈಮಲ್ಲಿ ಚೈನ್ ಗ್ರೀಸಿಂಗ್ ಹೋದರೆ ಏನಾಗುತ್ತೆ ಅಂದರೆ ವೇರ್ ಆ್ಯಂಡ್ ಟೇರ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಒನ್ಸ್ ಇನ್ 45 days ಎನಿ ರೆಗ್ಯುಲರ್ ಚೈನ್ ಆಯಿಲ್ ಆಲ್ಸೋ ಯು ಕ್ಯಾನ್ ಯೂಸ್. ಮೂರನೇದು ಬಂದು ರೆಗ್ಯುಲರ್ ವಾಷಿಂಗ್. ಯು ಜಸ್ಟ್ ಮೇಕ್ ಶೋರ್ ಎಸ್ಪೆಷಲಿ ಈ ಸ್ಪ್ರಾಕೆಟ್ ಏರಿಯಾ ಇದೆಯಲ್ಲ, ಈ ಸ್ಪ್ರಾಕೆಟ್ ಏರಿಯಾ ನೋಡಿದ್ರೆ ದಿಸ್ ಇಸ್ ಅ ಡೆಮೋ ಬೈಕ್ ಬಟ್ ವಿ ಮೇಕ್ ಶೋರ್ ಇಸ್ ಆಲ್ವೇಸ್ ಕೆಪ್ಟ್ ಕ್ಲೀನ್. ಯೂಶ್ವಲಿ ಸೈಕ್ಲಿಸ್ಟ್ಗೆ ಬಹುಶಃ ನೋಟಿಸ್ ಮಾಡಿರ್ತೀರಾ, ಸದ್ಬರ್ಕ್ ಶುರು ಮಾಡಿದ್ವಿ, ಯು ಸ್ಟಾರ್ಟ್ ಗೆಟಿಂಗ್ ಅ ವೆರಿ ಗ್ರೈಂಡಿಂಗ್ ಸೌಂಡ್ ಬರುತ್ತೆ. ಸೊ ರೆಗ್ಯುಲರ್ ವಾಷಿಂಗ್ ಅರೌಂಡ್ ದ ಸ್ಪ್ರಾಕೆಟ್ ಏರಿಯಾ, ಚೈನ್ ಗ್ರೀಸಿಂಗು ಮತ್ತು ಟೈರ್ ಪ್ರೆಷರ್ 20 ಇಷ್ಟು ನೀವು ಮೇಂಟೈನ್ ಮಾಡಿದ್ರೆ ಲೈಕ್ ರೆಗ್ಯುಲರ್ 2 wheeler, ಮಿಕ್ಕಿದ್ದು ಜಸ್ಟ್ ಕೀಪ್ಸ್ ರನ್ನಿಂಗ್ ಬೈ ಇಟ್ಸೆಲ್ಫ್. ವೆರಿ ವೆರಿ ಲೋ ಆನ್ ಮೇಂಟೆನೆನ್ಸ್. ಇನ್ ಕೇಸ್ ಏನಾದರೂ ಡ್ಯಾಮೇಜಸ್ ಏನಾದರೂ ಆಯಿತು ಅಂತಂದರೆ ಫಿಸಿಕಲ್ ಡ್ಯಾಮೇಜು ನಮಗೆ ಯಾವುದಾದ್ರೂ ಒಂದು ಪಾರ್ಟ್ ನಮಗೆ ಸಿಗುತ್ತಾ, ಪಾರ್ಟ್ಸ್, ಸ್ಪೇರ್ ಪಾರ್ಟ್ಸ್ ಅಂತ? ಸೊ ಒನ್ ಗುಡ್ ಅಡ್ವಾಂಟೇಜ್ ಏನಂದರೆ ನಮ್ಮ ಕಂಪ್ನೀಲಿ ಜನರಿಗೆ ಇವಾಗ ಲಾಟ್ ಆಫ್ ಎಲೆಕ್ಟ್ರಿಕ್ ಸೈಕಲ್ಸ್ ಆರ್ ಕಮಿಂಗ್ ಹೋಗೋದು ನಂಬಿಕೆ ಇಲ್ಲ. ಯಾಕಂದರೆ ಎವ್ರಿಬಡಿ ಥಿಂಗ್ಸ್ ಚೈನಾ ಪ್ರಾಡಕ್ಟ್, ಇವಾಗ ಸಪೋಸ್ ಇವತ್ತು ಗಾಡಿ ತೊಗೊಂಡೆ ನಾಳೆ ಇಲ್ಲ ಅಂತ. ನಮ್ದು ಅಡ್ವಾಂಟೇಜ್ ಏನಂದರೆ ನಾವು ಕಂಪನಿ ಗ್ರೋತ್ ಜೊತೆಗೆ ನಮ್ಮ ನೆಟ್ವರ್ಕ್ನು ಗ್ರೋ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಟುಡೇ ವಿ ಪ್ರೆಸೆಂಟ್ ಅಕ್ರಾಸ್ 22 states. ನಾವು ಅಹಮದಾಬಾದಲ್ಲಿ ಶುರು ಮಾಡಿದ್ವಿ. ಇವತ್ತು ನಾವು 22 ಸ್ಟೇಟ್ಗಳಲ್ಲಿ ನಾವು ಫಿಸಿಕಲ್ ಸ್ಟೋರ್ಸ್ಗಳಿದ್ದಾವೆ. ಬೆಂಗಳೂರಲ್ಲೇ ನಮ್ಮದು 6 ಡಿಫ್ರೆಂಟ್ ಅಂಗಡಿಗಳಿರ್ತವೆ. ಬಟ್ ದೋಸ್ ಆರ್ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್ಸ್. ಸೈಕಲ್ ಶಾಪ್ಲೇ ನಮ್ಮ ಸೈಕಲ್ಲು, ಸ್ಪೇರ್ಸು ಅವೈಲಬಿಲಿಟಿ ಇಸ್ ಅವೈಲೇಬಲ್ ಥ್ರೂ ಔಟ್ ದ ಇಯರ್. ಇದು ಬಂದು ನಮ್ಮ ಕಂಪನಿ ಸ್ಟೋರ್. ಸೊ ಈಗ ಐದರ್ ಯು ಕ್ಯಾನ್ ಕಮ್ ಟು ಅವರ್ ಕಂಪ್ನಿ ಸ್ಟೋರ್ ಸೆಂಟ್ ಮಾರ್ಕ್ಸ್ ರೋಡಲ್ಲಿ. ಆ್ಯಂಡ್ ವಿ ಆರ್ ಪ್ರೆಸೆಂಟ್ ಅಕ್ರಾಸ್ Tier 1, Tier 2, Tier 3 ಸಿಟೀಸ್. ಸೊ ಆಕ್ಸೆಸಿಬಿಲಿಟಿ ವೈಸು ನೀವು ಆರ್ಡರ್ ಮಾಡಿಬಿಟ್ಟು ಅದು ಅಹಮದಾಬಾದಿಂದ ಬರಬೇಕು ಅಂತ ವೇಟಿಂಗ್ ಟೈಮ್ ಇಲ್ಲವೇ ಇಲ್ಲ. ದಟ್ ಈಸ್ ದ ಪಾಯಿಂಟ್ 1 ಆಫ್ ದ ಯುವರ್ ಕ್ವೆಶ್ಚನ್. ಆ್ಯಂಡ್ ಪಾಯಿಂಟ್ 2 ಇಸ್ ಕುಮಾರ್ ಅವರೇ, ಮೋಸ್ಟ್ ಆಫ್ ದ ಕಾಂಪೊನೆಂಟ್ಸ್ ದಟ್ ಯು ಹವ್ ಯೂಸ್ಡ್ ಆರ್ ಆಲ್ ಯೂನಿವರ್ಸಲ್ ಕಾಂಪೊನೆಂಟ್ಸ್. ಸೊ ನೀವು ನಮ್ಮದೇ ಪ್ರಾಡಕ್ಟ್ ತೊಗೋಬೇಕಂತೇನಿಲ್ಲ. ಗೇರ್ಸ್ ಆರ್ Shimano ಗೇರ್ಸ್, ಚೈನ್ ಇಸ್ ಫ್ರಮ್ Shimano. ಸೊ ಮೋಸ್ಟ್ ಆಫ್ ದ ಕಾಂಪೊನೆಂಟ್ಸ್ ವಾಟ್ ಯು ಯೂಸಿಂಗ್ ಆರ್ ರೆಗ್ಯುಲರ್ ಸೈಕ್ಲಿಂಗ್ ಕಾಂಪೊನೆಂಟ್ಸ್. ನೀವು ಯಾವುದೇ ಸೈಕಲ್ ಶಾಪ್ಗೆ ಹೋದ್ರೂ ಯು ಕ್ಯಾನ್ ಐದರ್ ಬೈ ಇಟ್ ಫ್ರಮ್ ದೆಮ್.
ನಮ್ಮಿಂದ ತೊಗೊಂಡ್ರೆ ಯು ಗೆಟ್ 20% ಡಿಸ್ಕೌಂಟ್. ಸೊ ಆ್ಯಸ್ ವ್ಯಾಲ್ಯೂಬಲ್ ಕಸ್ಟಮರ್ಸ್ ನೀವು ರಿಪೀಟ್ ಪರ್ಚೇಸ್ ನಮ್ಮ ಅಂಗಡಿಗೆ ಯಾವಾಗ ಬಂದ್ರೂ ವಿಲ್ ಬಿ ಗೆಟಿಂಗ್ ಅ ಮಿನಿಮಮ್ 20 to 25% ಡಿಸ್ಕೌಂಟ್ ಆನ್ ಆಲ್ ದಿ accessories for the rest of your tenure as a owner with us. ಸೊ ಕುಮಾರ್ ಅವರೇ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಸೈಕಲ್ ಜೊತೆಗೆ? ಸೊ ತುಂಬ ಚೆನ್ನಾಗಿತ್ತು ಗೈಸ್. ಈ ಸೈಕಲ್ ನಾನೇನೀಗ ರೈಡ್ ಮಾಡಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಜೊತೆಗೆ ನಿಮಗೆ ಬ್ರೇಕಿಂಗ್ ಆಗಿರಲಿ ಅಥವಾ ನಿಮಗೆ ಮೋಟ್ರಿಂಗ್ ಆಗಿರಲಿ ತುಂಬ ಚೆನ್ನಾಗಿದೆ. ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಬೆಂಗಳೂರು ಟ್ರಾಫಿಕ್ ಅಂತೂ ಇದು ಹೇಳಿ ಮಾಡಿಸ್ದಂಗಿದೆ ಈ ಒಂದು ಸೈಕಲ್ಲು. ಸೊ ನೀವಂತೂ ಈ ಒಂದು ಸ್ಟೋರ್ಗೆ ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ಸೈಕಲ್ನ ರೈಡ್ನ ಎಕ್ಸ್ಪೀರಿಯೆನ್ಸ್ನ ನೀವು ಮಾಡಿ. ಸೊ ನಿಮಗೆ ತುಂಬ ಇಷ್ಟ ಆಗುತ್ತೆ. ಕುಮಾರ್ ಅವರೇ, ಥ್ಯಾಂಕ್ ಯು ಸರ್. ಫೈನಲಿ ನಿಮ್ಮ ಭೇಟಿ ಆಯಿತು. ಭೇಟಿ ಆಯ್ತು. ಆಲ್ಮೋಸ್ಟ್ 6 ತಿಂಗಳಿಂದ ಮಾತಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಆ್ಯಂಡ್ ರಿವ್ಯೂಯಿಂಗ್ ಆ್ಯಂಡ್ ಗೆಳೆಯರೆ, ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಅವರ್ ಸ್ಟೋರ್. ಕುಮಾರ್ ಅವ್ರು ಹೇಳ್ದಂಗೆ ನಮ್ಮ ಅಂಗಡಿ ಸೆಂಟ್ ಮಾರ್ಕ್ಸ್ ರೋಡಲ್ಲಿದೆ. ಸೊ ವಿ ಆರ್ ಓಪನ್ ಆನ್ ಆಲ್ ಡೇಸ್. ಮಂಡೇ ನಮ್ಮ ಸೋಮವಾರ ನಮ್ಮದು ರಜಾ, ಯಾಕಂದರೆ ಸ್ಯಾಟರ್ಡೇ ಸಂಡೇ ಓಪನ್ ಇರ್ತೀವಿ. ಸೊ ಟ್ಯೂಸ್ಡೇ ಟು ಸಂಡೇ 11 AM to 8 PM ನೀವು ಇಲ್ಲಿ ಬಂದರೆ ನಮ್ಮದು ಭೇಟಿ ಆಗೋದಿಲ್ಲ. ನಮ್ಮ ಸ್ಟೋರ್ ಮ್ಯಾನೇಜರ್ ಇರ್ತಾರೆ ಗೋಪಾಲ್ ಅಂತ. ಸೊ ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ವೆಲ್ಕಮ್ ಯು ಅಟ್ ಅವರ್ ಸ್ಟೋರ್. ಓಕೆ. ಸೊ ಫ್ರೆಂಡ್ಸ್, ಈ ಒಂದು ಸ್ಟೋರ್ನ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಡೀಟೇಲ್ಸನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಂದರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡಿರ್ತೀವಿ. ಸೊ ಈ ಬೈಕ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ಇವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಈ ಒಂದು ಶಾಪ್ಗೆ ನೀವು ವಿಸಿಟ್ ಮಾಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.